ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ವೈಫಲ್ಯದಿಂದಾಗಿ ಅರಣ್ಯ ಅಧಿಕಾರಿಗಳು ರೈತರಿಗೆ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಅರತಾಳು ಹಾಲಪ್ಪ ಹೇಳಿದರು. ಅವರು ಸಾಗರ ತಾಲೂಕಿನ ಅಡ್ಡೇರಿ ಗ್ರಾಮದಲ್ಲಿ ಇತ್ತೀಚೆಗೆ ಅರಣ್ಯ ಅಧಿಕಾರಿಗಳಿಂದ ಕೇವಲ 15 ಗುಂಟೆ ಜಮೀನು ತೆರವುಗೊಳಿಸಿದ ಸ್ಥಳವನ್ನು ಪರಿಶೀಲನೆ ನಡೆಸಿ ಮಾತನಾಡಿದರು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸಂಪೂರ್ಣ ವೀಕ್ ಆಗಿದೆ. ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ವೈಫಲ್ಯದಿಂದಾಗಿ ಈ ರೀತಿ ಪ್ರಕರಣಗಳು ನಡೆಯುತ್ತಿವೆ. ಜಿಲ್ಲೆಯ ಅಧಿಕಾರಿಗಳ ಮೇಲೆ ಉಸ್ತುವಾರಿ ಸಚಿವರಿಗೆ ಹಿಡಿತವಿಲ್ಲ. ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಇಂತಹ ಒಂದು ಘಟನೆ ಸಹ ನಡೆದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾಗರ ತಾಲೂಕಿನಲ್ಲಿ ಈಗಾಗಲೇ 10 ಘಟನೆಗಳು ಬೆಳಕಿಗೆ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನುಷ್ಯತ್ವ ಇರುವ ಶಾಸಕರು ಹಾಗೂ ತಾಲೂಕು ಆಡಳಿತ ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. 60-70 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಸುಜಾತ ಅಂತ ಅವರು ಪೂರ್ವಜರು ಮಾಡಿದ್ದಾರೆ. ಅದನ್ನು ಏಕಾಏಕಿ ಯಾರೋ ಅವಿವೇಕಿ ಒಬ್ಬ RF ಅಥವಾ ಅವ್ರ ಕೆಳ ಹಂತದ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಬ್ಬ DAF ಅಥವಾ ಒಬ್ಬ ACF ಮಾಡಿರಲ್ಲ. ಆದರೆ ಅವ್ರ ಗಮನಕ್ಕೆ ಬಂದ ಮೇಲೆ ಅವ್ರು ಏನು ಕ್ರಮ ತೊಗೊಂಡಿರೋ ಅನ್ನೋದು ಭಾಳ ಮುಖ್ಯ. ಯಾವ ಕಾರಣಕ್ಕೂ ಇಂಥದ್ದನ್ನ ಮಾಡೋಕ್ಕೆ ಬಿಡೋದಿಲ್ಲ. ಇದ್ರ ಹಿಂದೆ ತಾಲೂಕು ಆಡಳಿತ ಮತ್ತು ಇದ್ರ ಹಿಂದೆ ಶಾಸಕರು ಬಂದು ಇಲ್ಲಿ ನೋಡಬೇಕು ಅಂತ ನಾವು ಒತ್ತಾಯ ಮಾಡ್ತೇನೆ. ಮನುಷ್ಯತ್ವ ಇರೋ ಶಾಸಕರು ಇದು ಬಂದು ನೋಡ್ಬೇಕು, ಇದು ಮಾಡಿದ್ದು ಸರಿಯೇ ಅಂತ ನೋಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇದೇ ರೀತಿ ನಮ್ಮ ತುಮ್ರಿ ಹತ್ರ ಒಂದು ಕೇಸ್ ಆಗಿತ್ತು. ಅದನ್ನು ಆಮೇಲೆ MLA ಮನವರಿಕೆ ಆಗಿ ಸುಳ್ಳೆ ಅಧಿಕಾರಿಗಳಿಗೆ ಬೈತಾರೆ. ಮನವರಿಕೆ ಮುಂಚೆನೇ ಹೋಗಿ ಅವ್ರ ಕಡೆ ಹೇಳ್ಬಿಡ್ತಾರೆ, ಹೇಳೋದು ಕೂಡ ಕಿತ್ತಾಕಿ ಅಂತ ಹೇಳ್ಬಿಡ್ತಾರೆ. ಇದು ಹಾಗೆ ಆಗಿದೆ. ಯಾರೋ ಒಬ್ಬ ಪುಡಾರಿ, ನಮ್ಮ ರಾಜಕೀಯ ಪುಡಾರಿ ಹೇಳ್ತಾನೆ, ಹೇಳೋದು ಕೂಡ ಕಿತ್ತಾಕು ಅಂತಾರೆ. ಹೇಳೋದಲ್ಲ ನೋಡೋದಲ್ಲ. ಇದು ಅಕ್ಷಮ್ಯ ಅಪರಾಧ, ಇದು ಸರಿಯಲ್ಲ. ಇಂಥ ಇದಕ್ಕೆ ತೊಂದರೆ ಕೊಡೋದು ಯಾರು ಕ್ಷಮಿಸೋ ಅಂಥದ್ದಲ್ಲ. ಈಗಲೇ DF ಇದ್ರೆ ನಾವು ಈಗಲೇ ಮಾತಾಡ್ತೀವಿ, ಮತ್ತು ಸಾಧ್ಯವಾದ್ರೆ ಇವತ್ತು ನೋಡ್ತೀವಿ. ಇವತ್ತು MLA ಅವರು ಮಾಡಿ ಹೇಳೋದಲ್ಲ, ರೆಸೊಲ್ಯೂಷನ್ ಮಾಡ್ಬೇಕಲ್ಲಿ, ಪ್ರೊಸೀಡಿಂಗ್ಸ್ ಮಾಡಬೇಕು. ಬಾಯಲ್ಲಿ ಹೇಳೋದಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಂದು ಮತ್ತು MLA ಪ್ರಾಬ್ಲಮ್ ಏನಂದ್ರೆ ಅದೇ ನಿಮ್ಮ ಮೀಡಿಯಾ ಮುಂದೆ ಹೇಳೋದು, ಅಥವಾ ಅಲ್ಲಿ ಏನು ಹೇಳಿರ್ತಾರೋ ಗೊತ್ತಿಲ್ಲ ಮೀಟಿಂಗಲ್ಲಿ, ಒಳಗಡೆಯಿಂದ ಮತ್ತೊಂದು ಹೇಳೋದು. ನಮಸ್ತೆ. ಈಗ ಇಲ್ಲಿ ಅಡ್ಡೇರಿ ಹತ್ರ ಹೌದು, ಅಲ್ಲಿ ಒಂದು 12 ಗುಂಟೆ 10 ಗುಂಟೆ ಜಾಗ ನೀವು ಬಿಡಿಸಿದ್ದೀರಿ ಅಂತ ಮಾಡಕ್ಕೆ ಬಂದಿದ್ದಾರೆ. ನೀವು ನೋಡಿದ್ದೀರಾ ಸ್ಪಾಟು? ದಯವಿಟ್ಟು ತಾವು ಬಂದು ನೋಡಬೇಕು. ನಾವು ನಿಮ್ಮ ಆಫೀಸಿಗೆ ಬರ್ತೀವಿ. ಈಗ ಇದ್ದೀರಾ ತಾವು ಆಫೀಸಲ್ಲಿ? ನಾವು ಅಲ್ಲಿಗೆ ಬರ್ತೀವಿ. ಈಗ ಎಲ್ಲ ರೈತರು ಸೇರಿ ಬರ್ತೀವಿ. ದಯವಿಟ್ಟು ಇಲ್ಲ ಸಾಧ್ಯವಾದ್ರೆ ತಾವು ಇಲ್ಲಿ ಬಂದು ಒಂದು ಸರಿ ನೋಡ್ಬೇಕು. ಆಸ್ ಎ DF ಆಗಿ ನಾವು ಅಡ್ಡೇರಿಯಲ್ಲಿ ಹೋಗಿ RF ಬಂದು ಅಡಿಕೆ ಗಿಡ ಕಿತ್ತಾಕಿದ್ದಾರೆ. ಬರೀ 10-12 ಗುಂಟೆ. ಸೋಮವಾರ ಬಂದಿದ್ರಂತೆ ನಮ್ಮ ಲೀಡರ್ಗಳೆಲ್ಲ. ಅದು ಯಾರೋ ಮತ್ತೆ ನೀವು ಬಂದಿದ್ದೀರಿ ಅಂದ್ರೆ ನೀವು ಬಂದಂಗಿಲ್ಲ, ನನಗೆ ಬಂದಿದ್ದಂಗೆ ಬಂದಿಲ್ಲ. ಮತ್ತೆ ಯಾರೋ ಬಂದಿದ್ರು. ಸಂತೋಷ್ ಕುಮಾರ್ ಅಡಿಷನಲ್ PCCFR ಇದ್ದಾರ, ಅವ್ರನ್ನ ಕರ್ಕ ಬಂದಿದ್ರು ಅಂತಾರ. ಹೌದು ಅಲ್ಲೋ ಗೊತ್ತಿಲ್ಲ. ನಿಮ್ ಗಮನಕ್ಕೆ ಬರದೆ ಅವ್ರು ಬಂದ್ರ ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಈಗ ನಾವು ಬರ್ತೀವಿ. ದಯವಿಟ್ಟು ಅಲ್ಲಿ ಇರಿ. ಎಷ್ಟೊತ್ತವರೆಗೆ ಇರ್ತೀರಿ ತಾವು? ಮೀಟಿಂಗ್ ಇದಾವ ಈಗ? ಟೈಮ್ ಎಷ್ಟು? ಈಗ ನಾವು ಬರ್ತೀವಿ. ಅಲ್ಲಿ ಇಲ್ಲಿ ಇದೀವಿ ಸ್ಪಾಟಲ್ಲಿ. ನೀವು ಸ್ಪಾಟ್ ನೋಡ್ಬೇಕ್ರಿ. ಕೆಲವಾರು ಪಿಕ್ ಆ್ಯಂಡ್ ಚೂಸ್ ಮಾಡ್ಯಾರು ನೋಡ್ಬೇಕು. ನಿಮ್ಮ ಅಧಿಕಾರಿಗಳು ಮಾಡಿದ್ದೆಲ್ಲ ಮಾಡಿದ್ರೆ ಇದು ಅರಣ್ಯ ಇಲಾಖೆದೇ ಜಾಗ ಇರ್ಬೋದು. ಆದ್ರೆ 65-66 ವರ್ಷದಿಂದ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯಾವ ಅರಣ್ಯದ ಕುರುಹುಗಳು ಇಲ್ಲ. ಸುತ್ತ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಯಾರೋ ಒಬ್ಬ ಬಡ ರೈತಗೆ ಅವರು ಈ ತರ ಮಾಡಿದ್ರೆ ACF ಬಂದು ನೋಡಿದ್ರಂತೆ. ಅವರು ಹೇಳಿದ್ರಂತಾರೆ ಜನರಿಗೆ ಇದು ತಪ್ಪು, ಇದು ಮಾಡಿದ್ ನಮ್ಮ ಅಧಿಕಾರಿಗಳು ಅಂತ. ಆದ್ರೂ ಮತ್ತೆ 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 ಬಂದು ತೊಂದರೆ ಕೊಡ್ತಾರೆ. ಲೆವೆಲ್ ಮಾಡಕ್ ಹೇಳಿದಾರಂತೆ. ಅದು ಹೆಂಗೆ? ನೀವು ನೋಡ್ಬೇಕು ಸ್ಪಾಟ್ನ. ನಾವು ಬರ್ತೀವಿ ಈಗ ನಿಮ್ಮ ಹತ್ರ. ಬನ್ನಿ ಎಲ್ಲ ಹೋಗೋಣ. ತಪ್ಪು ಮಾಡ್ತಾರೆ ಅಧಿಕಾರಿಗಳು. ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತ ವೀಕ್ ಇದೆ. ಅವರು ಯಾರ ಮಾತು ಕೇಳ್ತಿಲ್ಲ. ನಮ್ಮಲ್ಲಿ ಅಧಿಕಾರಿಗಳೇ ಇಲ್ಲ. ಪುಣ್ಯಕ್ಕೆ DF ಇದ್ದಾರೆ ಯಾರೋ ಇಲ್ಲ. ಅವರು ಕೂಡ ಪದೇ 3-4 ಜನ, ಈಗ 3 ವರ್ಷದಲ್ಲಿ 2-3 ಜನ ಚೇಂಜ್ ಆದರು. ಇದು ತಾಲೂಕು ಆಡಳಿತ, ನಮ್ಮ ಶಾಸಕರು ಮತ್ತು ಜಿಲ್ಲಾ ಸಚಿವರ ವೈಫಲ್ಯದಿಂದ ಇದು ಆಗ್ತದೆ. ಯಾಕೆಂದರೆ ಒಂದು ಮೊದಲನೇ ಘಟನೆಯಲ್ಲೇ ನಾವೆಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಿದ್ದೇವೆ. ಇದು 14-15ನೇ ಘಟನೆ. ಯಾಕೆ ಹಿಂಗೆ ಆಗ್ತದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ MLA ಅವರಿಗೆ ಬಿಗಿ ಇಲ್ಲ. ಜಿಲ್ಲಾಧಿಕಾರಿಗಳ ಮೇಲೆ, ಜಿಲ್ಲೆಯ ಅಧಿಕಾರಿಗಳ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಿಡ್ತಾ ಇಲ್ಲ. ಯಾವ ಕಾನೂನು ಬದಲಾವಣೆ ಆಗಿಲ್ಲ. ನಾವಿದ್ದಾಗಿದ್ದ ಕಾನೂನೇ ಇದ್ದಾವೆ. ಯಡಿಯೂರಪ್ಪನವ್ರು CM ಇದ್ದರು, ನಾವೆಲ್ಲ MLA ಇದ್ವಿ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಯಾರೋ ಇರ್ತಿದ್ರು. ಆದರೆ ಯಾವ ಕಾರಣಕ್ಕೂ ಒಬ್ಬ ಸಿಂಗಲ್ ರೈತರಿಗೆ ನಾವು ಪರಸ್ಪರ ವಿರೋಧ ಇದ್ವಿ.
ಒಟ್ಟಾಗಿ ಕೆಲಸ ಮಾಡ್ತಿದ್ವಿ. ಎಲ್ಲರೂ ಒಂದು ಆಗಿದ್ರೆ ಇವ್ರು ಗಮನಕ್ಕೆ ತರ್ತಿದ್ರು, ನೋಡಿ ಅಲ್ಲೇನೋ ಫಾರೆಸ್ಟ್ ಮಾಡ್ತಾರಂತೆ, ಇಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ನಾವು ಯಾರನ್ನೂ ಬಿಡ್ಸಕ್ಕೆ ಬಿಟ್ಟಿಲ್ಲ, ನಾವು ಬಿಟ್ಟಿಲ್ಲ, ವಿರೋಧ ಪಕ್ಷದಾಗಿದ್ದವರು ಕೂಡ ಬಿಟ್ಟಿಲ್ಲ. ಈಗ ಯಾಕೆ ಹೀಗಾಗ್ತದೆ? ಈಗ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯ, ಸ್ಥಳೀಯ ಶಾಸಕರ ವೈಫಲ್ಯದಿಂದ ಇದೆಲ್ಲ ನಡೀತದೆ. ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡಿಸಿರ್ತಾರಲ್ಲ, ಅದು ಭಾಳ ದೊಡ್ಡ